ಕನ್ನಡ ಪರ ಹಾಗೂ ಹಿರಿಯ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ ಅವ್ರ ಜೊತೆಲಿದ್ದೇನೆ ಸರ್. ಈಗ ವಾಟಾಳ್ ನಾಗರಾಜ್ರವರ ಇತಿಹಾಸದಲ್ಲಿ ಕೊಟ್ಟಿರುವಂಥ ಬಂದು ಯಾವತ್ತೂ ವಿಫಲ ಆಗಿಲ್ಲ. ಮಾರ್ಚ್ 22ಕ್ಕೆ ಮತ್ತೊಂದು ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಮಹಾರಾಷ್ಟ್ರ ಏಕೀಕರಣ ಸಮಿತಿ, ಶಿವಸೇನೆ ಎಲ್ಲರ ವಿರುದ್ಧ ಬಂದ್ ಕರೆ ಕೊಟ್ಟಿರೋದು. ಬಂದ್ನ ದಿನ ಏನೇನಾಗುತ್ತೆ, ಅದಕ್ಕೆ ಮೊದಲು ಆಯೋಜನೆ ಆಗಿರುವಂಥ ಕಾರ್ಯಕ್ರಮಗಳ ವಿವರ ಏನು ಸರ್? ಈಗ ಇದು ಒಂದು ಪ್ರತಿಷ್ಠಿತ ಬಂದ್, ಕನ್ನಡಿಗರ ಬಂದ್, ಕನ್ನಡಿಗರ ರಕ್ಷಣೆಗಾಗಿ ಬಂದ್, ಕನ್ನಡಿಗರ ಗೌರವಕ್ಕಾಗಿ ಬಂದ್. ಬೆಳಗಾವಿಯಲ್ಲಿ MESನವರು ಪ್ರತಿ ಸಾರಿ ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಯಾವುದೇ ಸರ್ಕಾರಗಳು ಅವ್ರನ್ನ ಹತ್ತಿಕ್ಕಾಗಲಿಲ್ಲ, ನಿಷೇಧ ಮಾಡೋಕ್ಕಾಗಲಿಲ್ಲ. ಒಂದು ಇದ್ದಕ್ಕಿದ್ದಂಗೆ ಕನ್ನಡ ಕಂಡಕ್ಟರ್ ಮೇಲೆ ನಮ್ಮ ಭೂಮಿಯಲ್ಲಿ ಒಡೆಯೋ ಮಟ್ಟಕ್ಕೆ ಬಂದರು. ಇದೆಲ್ಲ ನೋಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇದು ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಗೌರವ. ಇದಕ್ಕಾಗಿ ಕನ್ನಡ ಒಕ್ಕೂಟ ಇಡೀ ರಾಜ್ಯಾದ್ಯಂತ ಅಖಂಡ ಕರ್ನಾಟಕ ಬಂದ್, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಬೆಳಗಾವಿಯ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ, ಮೇಕೆದಾಟು, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬೇಡಿಕೆಗಳನ್ನು ಹಾಕಿದ್ದೇವೆ. ಮತ್ತು ಬೆಳಗಾವಿಯನ್ನು ಉಳಿಸಿ, ಕನ್ನಡ ಉಳಿಸಿ ಅಂತೇಳಿ ಈ ಬಂದ್ ಬಾರಿ ಹೋರಾಟಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನೊಂದು, ಈ ಒಂದು ಹೋರಾಟ ಕಳೆದ ಅನೇಕ ವರ್ಷಗಳಿಂದ ನಡೀತಲೇ ಇದೆ. ಯಾವುದೇ ಪಕ್ಷಗಳಿಂದ ಕೂಡ ಬೆಂಬಲ ಸಿಕ್ಕಿಲ್ಲ. ಆದರೆ ಕೇವಲ ಭರವಸೆಗಳು ಮಾತ್ರ ಸಿಗ್ತಾ ಇದೆ. ಈ ಬಾರಿ ಉತ್ತರ ಸಿಗುತ್ತೆ ಅನ್ನೋದು ನಂಬಿಕೆ, ಆಶಾಭಾವನೆ ಇದೆಯಾ? ಇದು ನಿಮಗೆ ಹೇಳೋದಾದ ಕರ್ನಾಟಕದಲ್ಲಿ ಯಾವ ಪಾರ್ಟಿಯವರಿಗೂ ಕನ್ನಡ ಬೇಕಾಗಿಲ್ಲ. ಬೆಳಗಾವಿಯಲ್ಲಿರುವ BJPಯವರು, ಕಾಂಗ್ರೆಸ್ನವರು, JDS ಎಲ್ಲರೂ ಮರಾಠಿ ಏಜೆಂಟ್ರುಗಳು. ಅಲ್ಲಿರುವ ಕನ್ನಡ ಪರ ಸಂಘಟನೆಗಳು ಕನ್ನಡದ ಪರವಾಗಿ ಇರ್ತಕ್ಕಂಥವರು. ಇಡೀ ರಾಜ್ಯದಲ್ಲೇ ನಿಮ್ಗೆ ಹೇಳೋದಾದರೆ ಯಾವ ಪಾರ್ಟಿಯವರಿಗೂ ಕನ್ನಡದ ಬಗ್ಗೆ ಪ್ರಾಮಾಣಿಕವಾಗಿ ಪ್ರೀತಿ ಇಲ್ಲ, ಅಭಿಮಾನ ಇಲ್ಲ, ಶಕ್ತಿ ಇಲ್ಲ. ಸರ್, ಇನ್ನೊಂದು, ಬೆಳಗಾವಿಯಲ್ಲಿ ನಡೆದಂಥ ಇನ್ಸಿಡೆಂಟ್ ಏನಿದೆ, ನಮ್ಮ ಡ್ರೈವರ್ಗೆ ಅಥವಾ ನಮ್ಮ ಕಂಡಕ್ಟರ್ಗೆ ಏನು ಹೊಡಿತಾರೆ, ಅವರು ಬೆಳಗಾವಿಯಲ್ಲಿ ಇರುವವರೇ, ನಮ್ಮ ರಾಜ್ಯದವರೇ. ನಮ್ಮ ರಾಜ್ಯದಲ್ಲಿ ಇದ್ಕೊಂಡೇ ಮರಾಠಿ ಭಾಷೆಯನ್ನು ಸಪೋರ್ಟ್ ಮಾಡ್ತಿರೋ ಅಂಥವ್ರು, ಅವರನ್ನು ಅವರು ಮಹಾರಾಷ್ಟ್ರದವರು ಅಂತ ಅಂದ್ಕೊಂಡಿದ್ದಾರೆ. ಅಂತಹ ಜನರಿಗೆ ಒಂದು ಸಂದೇಶ ಏನು? ಏನಾಗಿದೆ ನಿಮ್ಗೆ ಹೇಳೋದಾದರೆ, ನೀವು ಕೇಳಿಸರಿ, ಬೆಳಗಾವಿ ಇವತ್ತು ನಮ್ಮಲ್ಲಿ ಇದೆಯೇ ಇಲ್ವೇ ನಂಗಾಗೋಗಿದೆ. ಬೆಳಗಾವಿ ಹಳ್ಳಿಗಳಲ್ಲಿ ಇನ್ನೂ ಮರಾಠಿ ನಾಮಫಲಕ, ಅಧಿಕಾರಿಗಳು ಮರಾಠಿಯವ್ರ ಪರ, ರಾಜಕಾರಣಿಗಳು ಮರಾಠಿಯವ್ರ ಪರ. ಬೆಳಗಾವಿ ಬದ್ಧತೆ ಇಲ್ಲ, ರಾಜಕಾರಣಕ್ಕೆ ಬದ್ಧತೆ ಇಲ್ಲ, ಅಧಿಕಾರಿಗಳಿಗೆ ಬದ್ಧತೆ ಇಲ್ಲ, ಕನ್ನಡ ಪರ ಸಂಘಟನೆಗಳಿಗೆ ಬದ್ಧತೆ ಇದೆ. ಇವತ್ತು ನಾವು ಬೆಳಗಾವಿ ಗಂಡು ಮೆಟ್ಟಿದ ನೆಲ, ಅದಕ್ಕೆ ಗೌರವ ಕೊಡಬೇಕಾಗಿದೆ, ಶಕ್ತಿ ಕೊಡಬೇಕಾಗಿದೆ. ಆ ದೃಷ್ಟಿಯಿಂದ ಸಮಗ್ರ ಕರ್ನಾಟಕ, ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡೋ ಮೂಲಕ ಸಂಪೂರ್ಣ ಶಕ್ತಿಯನ್ನು ಕೊಡ್ತಾ ಇದ್ದೀವಿ. ಸರ್, ಕೊನೆಯದಾಗಿ ಸರ್, ಕಳೆದ ಒಂದು ಬಾರಿ ಮಾತ್ರ ವಾಟಾಳ್ ನಾಗರಾಜ್ ಅವರು ಒಂದು ಕಡೆ ಎಡವುದ್ರು ಸರ್. ಒಂದಿಷ್ಟು ಸಂಘಟನೆಗಳ, ಒಂದಿಷ್ಟು ಲೀಡರ್ಗಳ ಮಾತನ್ನು ನಂಬಿ ಒಂದೇ ಒಂದು ಬಾರಿ ಕಾವೇರಿ ನಿವಾಸದಲ್ಲಿ ವಾಟಾಳ್ ನಾಗರಾಜ್ ಅವರು ದುಃಖದಿಂದ ಒಬ್ಬರೇ ನಿಂತಿದ್ರು. ಇದನ್ನು ಸತ್ಯ ಅಂತ ನೀವು ಒಪ್ಕೊಳ್ತೀರಾ? ಆ ಘಟನೆ ಮತ್ತೆ ಆಗುತ್ತಾ? ಈಗ ಅದನ್ನು ನೆನೆಸ್ಕೊಂಡ್ರೆ ನೋವಾಗುತ್ತೆ. ನಾವು ಬೊಮ್ಮಾಯಿ ಮುಖ್ಯಮಂತ್ರಿ ಬನ್ನಿ ಮಾತಾಡಬೇಕು ಕರೆದಾಗ, ಒಬ್ಬ ಮುಖ್ಯಮಂತ್ರಿ ಕರೆದಾಗ ಗೌರವ ಕೊಟ್ಟು ಹೋಗಬೇಕು ಅಂತ ಹೋದೋ. MES ನಿಷೇಧ ಮಾಡ್ತೀನಿ ಅಂತ ಹೇಳಿದ್ರು. ಆ ಮಾತು ನಂಬಿಕೊಂಡು ಭಾಳ ನೋವಿನಿಂದ ಬಂದನ್ನು ತಗೊಂಡು, ನನ್ನ ಜೀವನದಲ್ಲಿ ಅದು ಒಂದು ಕೆಟ್ಟ ಕನಸು. ಅಂಥದ್ದು ಇನ್ನೆಂದೆಂದು ಬರದೇ ಇರಲಿ. ಮಾಧ್ಯಮದವ್ರಿಗೂ ಗೊತ್ತು ಆವತ್ತು ನಡೆದಂಥ ಪರಿಸ್ಥಿತಿ ಭಾಳ ಕಣ್ಣೀರಿನ ಕತೆ. ಈ ಜನ್ಮದಲ್ಲಿ ನಾನು ಒಪ್ಪಿಗೆ ಕೊಡ್ತಿರಲಿಲ್ಲ. ಏನು ಮಾಡೋದು, ಪರಿಸ್ಥಿತಿ ಆ ಥರ ಬಂತು. ಇನ್ನು ಎಂದೆಂದೂ ಹಿಂದೇನೂ ಆಗಿರಲಿಲ್ಲ, ಮಧ್ಯೆ ಆಯಿತು. ಇನ್ನೆಂದೆಂದು
ಅಂಥ ಪರಿಸ್ಥಿತಿ ಒದಗೋದಿಲ್ಲ, ಬರೋದಿಲ್ಲ. ಸರ್, ಒಗ್ಗಟ್ಟಿನ ಪ್ರಶ್ನೆ ಬಂದಾಗ ಒಗ್ಗಟ್ಟು ಮುರಿತಾ, ಶೆಟ್ರಿಲ್ಲ, ಗೌಡ್ರಿಲ್ಲ, ಈ ಪ್ರಶ್ನೆಗಳು ಇವತ್ತು ಕಾಣ್ತಿದೆ. ಅವರು ಇಲ್ಲದೆ ಇರೋದು, ಅವರಿಂದ ಏನಾದರೂ ವಾಟಾಳ್ ನಾಗರಾಜ್ ದೂರ ಆಗಿದಾರ? ಇಲ್ಲ. ನಮ್ಮಲ್ಲಿ ಕನ್ನಡ ಸಂಘಟನೆಗಳೇನಿದೆ, ಕನ್ನಡ ಒಕ್ಕೂಟ ಇರ್ಬೋದು, ಸಂಘಟನೆ, ಇಲ್ಲಿ ಅವ್ಯಾವೂ ಇಲ್ಲ. ಇಲ್ಲಿ ಕನ್ನಡವೇ ಸಾರ್ವಭೌಮ. ಕನ್ನಡಕ್ಕೆ ಎಲ್ಲರೂ ತಲೆಬಾಗ್ತಾರೆ. ಎಲ್ಲರೂ ಕನ್ನಡ ಜಾತಿ, ಕನ್ನಡ ಶಕ್ತಿ, ಕನ್ನಡವೇ ಅವರ ಅತ್ಯಂತ ಗೌರವಯುತವಾದಂಥ ಭಾಷೆ. ಆ ದೃಷ್ಟಿಯಿಂದ ನಮ್ಮಲ್ಲಿ ಅಂಥ ಭೇದ ಭಾವನೆ ಇಲ್ಲವೇ ಇಲ್ಲ. ಬೇರೆ ಪಾರ್ಟಿಗಳಲ್ಲಿ ಇರ್ಬೋದು, ನಮ್ಮಲ್ಲಿ ಕನ್ನಡ ಪರ ಸಂಘಟನೆಯಲ್ಲಿ ಈ ಸೋಂಕು ಇಲ್ಲವೇ ಇಲ್ಲ. ಆ 100ಕ್ಕೆ 100 ಎಲ್ಲರೂ ಒಟ್ಟಾಗಿದ್ದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಗಾಳಿ ತೂರಿದಾಗ ಕೆಲವ್ರು ಬೀಳ್ಬೋದು, ಕೆಲವ್ರು ಹೇಳ್ಬೋದು, ಆದರೆ ಒಂದಾಗಲೇಬೇಕಲ್ಲ. ಒಂದಾಗದೇ ಇದ್ದರೆ ಕರ್ನಾಟಕದ ಗತಿ ಏನು? ಕರ್ನಾಟಕ ಉಳಿಬೇಕಾದ್ರೆ, ಕನ್ನಡಿಗರು ಉಳಿಬೇಕಾದ್ರೆ ಕನ್ನಡ ಪರ ಸಂಘಟನೆಗಳು ಒಂದಾಗಲೇಬೇಕು. ಇಷ್ಟ ಆಗಿತ್ತು ವಾಟಾಳ್ ನಾಗರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BB, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನ್ನಡ ಪರ ಹಾಗೂ ಹಿರಿಯ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ ಅವ್ರ ಜೊತೆಲಿದ್ದೇನೆ. ಸರ್, ಈಗ ವಾಟಾಳ್ ನಾಗರಾಜ್ರವರ ಇತಿಹಾಸದಲ್ಲಿ ಕೊಟ್ಟಿರುವಂಥ ಬಂದು ಯಾವತ್ತೂ ವಿಫಲ ಆಗಿಲ್ಲ. ಮಾರ್ಚ್ 22ಕ್ಕೆ ಮತ್ತೊಂದು ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಮಹಾರಾಷ್ಟ್ರ ಏಕೀಕರಣ ಸಮಿತಿ, ಶಿವಸೇನೆ ಎಲ್ಲರ ವಿರುದ್ಧ ಬಂದ್ ಕರೆ ಕೊಟ್ಟಿರೋದು. ಬಂದ್ನ ದಿನ ಏನೇನಾಗುತ್ತೆ, ಅದಕ್ಕೆ ಮೊದಲು ಆಯೋಜನೆ ಆಗಿರುವಂಥ ಕಾರ್ಯಕ್ರಮಗಳ ವಿವರ ಏನು ಸರ್? ಈಗ ಇದು ಒಂದು ಪ್ರತಿಷ್ಠಿತ ಬಂದ್, ಕನ್ನಡಿಗರ ಬಂದ್, ಕನ್ನಡಿಗರ ರಕ್ಷಣೆಗಾಗಿ ಬಂದ್, ಕನ್ನಡಿಗರ ಗೌರವಕ್ಕಾಗಿ ಬಂದ್. ಬೆಳಗಾವಿಯಲ್ಲಿ MESನವರು ಪ್ರತಿ ಸಾರಿ ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಯಾವುದೇ ಸರ್ಕಾರಗಳು ಅವ್ರನ್ನ ಹತ್ತಿಕ್ಕಾಗಲಿಲ್ಲ, ನಿಷೇಧ ಮಾಡೋಕ್ಕಾಗಲಿಲ್ಲ. ಒಂದು ಇದ್ದಕ್ಕಿದ್ದಂಗೆ ಕನ್ನಡ ಕಂಡಕ್ಟರ್ ಮೇಲೆ ನಮ್ಮ ಭೂಮಿಯಲ್ಲಿ ಒಡೆಯೋ ಮಟ್ಟಕ್ಕೆ ಬಂದರು. ಇದೆಲ್ಲ ನೋಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇದು ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಗೌರವ. ಇದಕ್ಕಾಗಿ ಕನ್ನಡ ಒಕ್ಕೂಟ ಇಡೀ ರಾಜ್ಯಾದ್ಯಂತ ಅಖಂಡ ಕರ್ನಾಟಕ ಬಂದ್, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಬೆಳಗಾವಿಯ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ, ಮೇಕೆದಾಟು, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬೇಡಿಕೆಗಳನ್ನು ಹಾಕಿದ್ದೇವೆ. ಮತ್ತು ಬೆಳಗಾವಿಯನ್ನು ಉಳಿಸಿ, ಕನ್ನಡ ಉಳಿಸಿ ಅಂತೇಳಿ ಈ ಬಂದ್ ಬಾರಿ ಹೋರಾಟಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನೊಂದು, ಈ ಒಂದು ಹೋರಾಟ ಕಳೆದ ಅನೇಕ ವರ್ಷಗಳಿಂದ ನಡೀತಲೇ ಇದೆ. ಯಾವುದೇ ಪಕ್ಷಗಳಿಂದ ಕೂಡ ಬೆಂಬಲ ಸಿಕ್ಕಿಲ್ಲ, ಆದರೆ ಕೇವಲ ಭರವಸೆಗಳು ಮಾತ್ರ ಸಿಗ್ತಾ ಇದೆ. ಈ ಬಾರಿ ಉತ್ತರ ಸಿಗುತ್ತೆ ಅನ್ನೋದು ನಂಬಿಕೆ, ಆಶಾಭಾವನೆ ಇದೆಯಾ? ಇದು ನಿಮಗೆ ಹೇಳೋದಾದ ಕರ್ನಾಟಕದಲ್ಲಿ ಯಾವ ಪಾರ್ಟಿಯವರಿಗೂ ಕನ್ನಡ ಬೇಕಾಗಿಲ್ಲ. ಬೆಳಗಾವಿಯಲ್ಲಿರುವ BJPಯವರು, ಕಾಂಗ್ರೆಸ್ನವರು, JDS ಎಲ್ಲರೂ ಮರಾಠಿ ಏಜೆಂಟ್ರುಗಳು. ಅಲ್ಲಿರುವ ಕನ್ನಡ ಪರ ಸಂಘಟನೆಗಳು ಕನ್ನಡದ ಪರವಾಗಿ ಇರ್ತಕ್ಕಂಥವರು. ಇಡೀ ರಾಜ್ಯದಲ್ಲೇ ನಿಮ್ಗೆ ಹೇಳೋದಾದರೆ ಯಾವ ಪಾರ್ಟಿಯವರಿಗೂ ಕನ್ನಡದ ಬಗ್ಗೆ ಪ್ರಾಮಾಣಿಕವಾಗಿ ಪ್ರೀತಿ ಇಲ್ಲ, ಅಭಿಮಾನ ಇಲ್ಲ, ಶಕ್ತಿ ಇಲ್ಲ. ಸರ್, ಇನ್ನೊಂದು, ಬೆಳಗಾವಿಯಲ್ಲಿ ನಡೆದಂಥ ಇನ್ಸಿಡೆಂಟ್ ಏನಿದೆ, ನಮ್ಮ ಡ್ರೈವರ್ಗೆ ಅಥವಾ ನಮ್ಮ ಕಂಡಕ್ಟರ್ಗೆ ಏನು ಹೊಡಿತಾರೆ, ಅವರು ಬೆಳಗಾವಿಯಲ್ಲಿ ಇರುವವರೇ, ನಮ್ಮ ರಾಜ್ಯದವರೇ. ನಮ್ಮ ರಾಜ್ಯದಲ್ಲಿ ಇದ್ದುಕೊಂಡೇ ಮರಾಠಿ ಭಾಷೆಯನ್ನು ಸಪೋರ್ಟ್ ಮಾಡ್ತಿರೋವಂಥವ್ರು, ಅವರನ್ನು ಅವರು ಮಹಾರಾಷ್ಟ್ರದವರು ಅಂತ ಅಂದ್ಕೊಂಡಿದ್ದಾರೆ. ಅಂತಹ ಜನರಿಗೆ ಒಂದು ಸಂದೇಶ ಏನು? ಏನಾಗಿದೆ ನಿಮ್ಗೆ ಹೇಳೋದಾದರೆ, ನೀವು ಕೇಳಿಸರಿ, ಬೆಳಗಾವಿ ಇವತ್ತು ನಮ್ಮಲ್ಲಿ ಇದೆಯೇ ಇಲ್ವೇ ಅನ್ನಂಗಾಗೋಗಿದೆ. ಬೆಳಗಾವಿ ಹಳ್ಳಿಗಳಲ್ಲಿ ಇನ್ನೂ ಮರಾಠಿ ನಾಮಫಲಕ. ಅಧಿಕಾರಿಗಳು ಮರಾಠಿಯವ್ರ ಪರ, ರಾಜಕಾರಣಿಗಳು ಮರಾಠಿಯವ್ರ ಪರ. ಬೆಳಗಾವಿ ಬದ್ಧತೆ ಇಲ್ಲ, ರಾಜಕಾರಣಕ್ಕೆ ಬದ್ಧತೆ ಇಲ್ಲ, ಅಧಿಕಾರಿಗಳಿಗೆ ಬದ್ಧತೆ ಇಲ್ಲ, ಕನ್ನಡ ಪರ ಸಂಘಟನೆಗಳಿಗೆ ಬದ್ಧತೆ ಇದೆ. ಇವತ್ತು ನಾವು ಬೆಳಗಾವಿ ಗಂಡು ಮೆಟ್ಟಿದ ನೆಲ, ಅದಕ್ಕೆ ಗೌರವ ಕೊಡಬೇಕಾಗಿದೆ, ಶಕ್ತಿ ಕೊಡಬೇಕಾಗಿದೆ. ಆ ದೃಷ್ಟಿಯಿಂದ ಸಮಗ್ರ ಕರ್ನಾಟಕ, ಅಖಂಡ ಕರ್ನಾಟಕ ಬಂದ್ಗೆ
ಕರೆ ಕೊಡೋ ಮೂಲಕ ಸಂಪೂರ್ಣ ಶಕ್ತಿಯನ್ನು ಕೊಡ್ತಾ ಇದ್ದೀವಿ. ಸರ್ ಕೊನೆಯದಾಗಿ ಸರ್, ಕಳೆದ ಒಂದು ಬಾರಿ ಮಾತ್ರ ವಾಟಾಳ್ ನಾಗರಾಜ್ ಅವರು ಒಂದು ಕಡೆ ಎಡವಿದ್ರು ಸರ್. ಒಂದಿಷ್ಟು ಸಂಘಟನೆಗಳ ಒಂದಿಷ್ಟು ಲೀಡರ್ಗಳ ಮಾತನ್ನು ನಂಬಿ ಒಂದೇ ಒಂದು ಬಾರಿ ಕಾವೇರಿ ನಿವಾಸದಲ್ಲಿ ವಾಟಾಳ್ ನಾಗರಾಜ್ ಅವರು ದುಃಖದಿಂದ ಒಬ್ಬರೇ ನಿಂತಿದ್ರು. ಇದನ್ನು ಸತ್ಯ ಅಂತ ನೀವು ಒಪ್ಕೊಳ್ತೀರಾ? ಆ ಘಟನೆ ಮತ್ತೆ ಆಗುತ್ತಾ? ಈಗ ಅದನ್ನು ನೆನೆಸ್ಕೊಂಡ್ರೆ ನೋವಾಗುತ್ತೆ. ನಾವು ಬೊಮ್ಮಾಯಿ ಮುಖ್ಯಮಂತ್ರಿ ಬನ್ನಿ ಮಾತಾಡಬೇಕು ಕರೆದಾಗ, ಒಬ್ಬ ಮುಖ್ಯಮಂತ್ರಿ ಕರೆದಾಗ ಗೌರವ ಕೊಟ್ಟು ಹೋಗಬೇಕು ಅಂತ ಹೋದೋ. MS ನಿಷೇಧ ಮಾಡ್ತೀನಿ ಅಂತ ಹೇಳಿದ್ರು. ಆ ಮಾತು ನಂಬಿಕೊಂಡು ಭಾಳ ನೋವಿನಿಂದ ಬಂದನ್ನು ತಗೊಂಡು ನನ್ನ ಜೀವನದಲ್ಲಿ ಅದು ಒಂದು ಕೆಟ್ಟ ಕನಸು. ಅಂಥದ್ದು ಇನ್ನೆಂದೆಂದು ಬರದೇ ಇರಲಿ. ಮಾಧ್ಯಮದವ್ರಿಗೂ ಗೊತ್ತು ಆವತ್ತು ನಡೆದಂಥ ಪರಿಸ್ಥಿತಿ ಭಾಳ ಕಣ್ಣೀರಿನ ಕತೆ. ಈ ಜನ್ಮದಲ್ಲಿ ನಾನು ಒಪ್ಪಿಗೆ ಕೊಡ್ತಿರಲಿಲ್ಲ. ಏನು ಮಾಡೋದು, ಪರಿಸ್ಥಿತಿ ಆ ಥರ ಬಂತು. ಇನ್ನು ಎಂದೆಂದೂ ಹಿಂದೇನೂ ಆಗಿರಲಿಲ್ಲ, ಮಧ್ಯೆ ಆಯಿತು. ಇನ್ನೆಂದೆಂದೂ ಅಂಥ ಪರಿಸ್ಥಿತಿ ಒದಗೋದಿಲ್ಲ, ಬರೋದಿಲ್ಲ. ಸರ್ ಒಗ್ಗಟ್ಟೇನಾದರೂ, ಒಗ್ಗಟ್ಟಿನ ಪ್ರಶ್ನೆ ಬಂದಾಗ ಒಗ್ಗಟ್ಟು ಮುರಿತಾ? ಶೆಟ್ರಿಲ್ಲ, ಗೌಡ್ರಿಲ್ಲ, ಈ ಪ್ರಶ್ನೆಗಳು ಇವತ್ತು ಕಾಣ್ತಿದೆ. ಅವರು ಇಲ್ಲದೆ ಇರೋದು, ಅವರಿಂದ ಏನಾದರೂ ವಾಟಾಳ್ ನಾಗರಾಜ್ ದೂರ ಆಗಿದ್ದಾರಾ? ಇಲ್ಲ. ನಮ್ಮಲ್ಲಿ ಕನ್ನಡ ಸಂಘಟನೆಗಳೇನಿದೆ, ಕನ್ನಡ ಒಕ್ಕೂಟ ಇರ್ಬೋದು, ಸಂಘಟನೆ, ಇಲ್ಲಿ ಅವ್ಯಾವೂ ಇಲ್ಲ. ಇಲ್ಲಿ ಕನ್ನಡವೇ ಸಾರ್ವಭೌಮ. ಕನ್ನಡಕ್ಕೆ ಎಲ್ಲರೂ ತಲೆಬಾಗ್ತಾರೆ. ಎಲ್ಲರೂ ಕನ್ನಡ ಜಾತಿ, ಕನ್ನಡ ಶಕ್ತಿ, ಕನ್ನಡವೇ ಅವರ ಅತ್ಯಂತ ಗೌರವಯುತವಾದಂಥ ಭಾಷೆ. ಆ ದೃಷ್ಟಿಯಿಂದ ನಮ್ಮಲ್ಲಿ ಅಂಥ ಭೇದ ಭಾವನೆ ಇಲ್ಲವೇ ಇಲ್ಲ. ಬೇರೆ ಪಾರ್ಟಿಗಳಲ್ಲಿ ಇರ್ಬೋದು, ನಮ್ಮಲ್ಲಿ ಕನ್ನಡ ಪರ ಸಂಘಟನೆಯಲ್ಲಿ ಈ ಸೋಂಕು ಇಲ್ಲವೇ ಇಲ್ಲ. ಆ 100ಕ್ಕೆ 100 ಎಲ್ಲರೂ ಒಟ್ಟಾಗಿದ್ದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಗಾಳಿ ತೂರಿದಾಗ ಕೆಲವ್ರು ಬೀಳ್ಬೋದು, ಕೆಲವ್ರು ಹೇಳ್ಬೋದು. ಆದರೆ ಒಂದಾಗಲೇಬೇಕಲ್ಲ. ಒಂದಾಗದೇ ಇದ್ದರೆ ಕರ್ನಾಟಕದ ಗತಿ ಏನು? ಕರ್ನಾಟಕ ಉಳಿಬೇಕಾದರೆ, ಕನ್ನಡಿಗರು ಉಳಿಬೇಕಾದರೆ ಕನ್ನಡ ಪರ ಸಂಘಟನೆಗಳು ಒಂದಾಗಲೇಬೇಕು. ಇಷ್ಟ ಆಗಿತ್ತು ವಾಟಾಳ್ ನಾಗರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV ರಿಪಬ್ಲಿಕ್ ಕನ್ನಡ, ಬೆಂಗಳೂರು.